ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವನಿತಾ ಸಮಯ ಎಂಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸತ್ಯವೇದದಲ್ಲಿರುವ ಹಲವಾರು ಸ್ತ್ರೀಯರ ಜೀವಿತಗಳನ್ನು, ದೇವರ ಮೇಲೆ ಅವರು ಇಟ್ಟಂತಹ ನಂಬಿಕೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತನ ಮೇಲಿನ ನಂಬಿಕೆ ದೇವರಿಗೆ ಅಮೂಲ್ಯವಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಹೋರಾಟಗಳಲ್ಲಿ ಇರುತ್ತೇವೆ. ಆದರೆ ಆ ಎಲ್ಲ ಹೋರಾಟಗಳಲ್ಲಿ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಕರ್ತನು ತಾನೇ ನಮಗೆ ವಾಗ್ದಾನ ಮಾಡಿರುವ ಹಾಗೆ, ಹೆದರಬೇಡಿರಿ, ಧೈರ್ಯದಿಂದಿರಿ, ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ನಮಗೆ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಷ್ಟದ ಸಮಯಗಳಲ್ಲಿ ಮತ್ತು ಸಂತೋಷದ ಸಮಯಗಳಲ್ಲಿ ಸಹ ನಮ್ಮ ಜೊತೆಗಾರನು ಯೇಸುಕ್ರಿಸ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಸತ್ಯವೇದದ ಅಧ್ಯಯನ ಮುಂದುವರಿಸೋಣ. ಅದಕ್ಕೆ ಮೊದಲು ಈ ಸುಂದರವಾದ ಆತ್ಮಿಕ ಗೀತೆಯನ್ನು ಕೇಳಿ. ಒಂದು ವೇಳೆ ನಿಮಗೆ ಈ ಸಂಗೀತ ಇಷ್ಟವಾಗಿದ್ದರೆ ನೀವು ಸಹ ಕಲಿತುಕೊಳ್ಳಿ ಹಾಗೂ ಇತರರಿಗೂ ಸಹ ಶೇರ್ ಮಾಡಿ. ನಿನ್ನ
ಕೃಪಾಮಯ ಯೇಸು, ನಿನ್ನ ಪ್ರೀತಿ ಕಂಡುಕೊಂಡು ದೇವಾ ನ ಬಂದಿರುವೆ. ನಿನ್ನ ಪ್ರೀತಿ ಕಂಡುಕೊಂಡು ದೇವಾ ನ ಬಂದಿರುವೆ. ನಿನ್ನ ಪ್ರೀತಿ ಕಂಡುಕೊಂಡು ದೇವಾ ನ ಬಂದಿರುವೆ. ವನಿತಾ ಸಮಯ ಕಾರ್ಯಕ್ರಮವನ್ನು ಅತ್ಯಾಸಕ್ತಿಯಿಂದ ವೀಕ್ಷಿಸುತ್ತಿರುವ ಪ್ರೀತಿಯ ಸಹೋದರ ಸಹೋದರರಿಗೆ ರಾಜಾದಿರಾಜನಾದ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನಿಮ್ಮ ಕ್ಷೇಮಕ್ಕಾಗಿಯೂ ಆರೋಗ್ಯಕ್ಕಾಗಿಯೂ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ಸುಕ್ಷೇಮವಾಗಿಯೂ ಆನಂದವಾಗಿಯೂ ಸಮಾಧಾನಕರವಾಗಿಯೂ ಆಶೀರ್ವಾದಕರವಾದಂಥ ಜೀವಿತವನ್ನು ಜೀವಿಸಬೇಕೆಂಬುದೇ ನಮ್ಮ ಆಶೆ. ಬನ್ನಿ ಈಗ ಪ್ರಾರ್ಥನೆಯನ್ನು ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯೇ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಕರ್ತನೆ, ನಮ್ಮ ವನಿತಾ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು. ವ್ಯಕ್ತಿಗತವಾಗಿಯೂ ಕುಟುಂಬವಾಗಿಯೂ ನೀನು ಪೋಷಿಸಿ ವಾಕ್ಯದಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಈ ದಿನದ ಧ್ಯಾನದಲ್ಲಿ ದೇವ ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇಲೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ, ಅಂದರೆ 2023 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಯೇಸು ಸ್ವಾಮಿ ಜೀವಿಸಿದನು. ಅಂದರೆ ಪರಲೋಕದಿಂದ ಇಳಿದು ಬಂದು ಈ ಲೋಕದಲ್ಲಿ ಜೀವಿಸಿ ಅನೇಕ ಅದ್ಭುತಗಳನ್ನು ಮಾಡಿದನು. ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿದ್ದನು. ಹಾಗೆ ಸಾರುವುದರ ಜೊತೆಗೆ ಅನೇಕ ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ದರು. ಇವತ್ತು ಯಾರ ವಿಷಯವಾಗಿ ನಾವು ನೋಡೋಣ ಅಂದರೆ, ಬಹಳ ದುಃಖದಲ್ಲಿ ಇರುವಂಥ ಒಂದು ದುಃಖ ಸಾಗರದ ಕುಟುಂಬದಲ್ಲಿ ಯೇಸು ಸ್ವಾಮಿ ಮಾಡಿದ ಅದ್ಭುತವನ್ನು ನಾವು ಧ್ಯಾನಿಸೋಣ. ಬನ್ನಿ, ನಿಮ್ಮ ಹತ್ರ ಬೈಬಲ್ ಅಥವಾ ಸತ್ಯವೇದ ಇರುವುದಾದರೆ ಲೂಕನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಲುಕ್ಸ್ ಗಾಸ್ಪಲ್ ಚಾಪ್ಟರ್ 7, ಅದರಲ್ಲಿ ನಾವು 11ರಿಂದ 17 ವಾಕ್ಯಗಳನ್ನು ಇವತ್ತು ಧ್ಯಾನ ಮಾಡಲಿದ್ದೇವೆ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 11ರಿಂದ 17 ನಿಮಗಾಗಿ ನಾನು ಓದ್ತೇನೆ, ಕೇಳಿ. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ಕೂಡ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವರಾದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲಾ ಪ್ರಾಂತದಲ್ಲಿಯೂ ಹಬ್ಬಿತು. ದೇವರು ಈ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಿ ಕೊಡಲಿ. ಈ ಒಂದು ಅಧ್ಯಾಯದಲ್ಲಿ 2 ಅದ್ಭುತಗಳು ನಡೆಯುತ್ತದೆ. ಒಂದು ಶತಾಧಿಪತಿಯ ಆಳನ್ನು ಸ್ವಸ್ಥಪಡಿಸಿದ್ದು, ಇನ್ನೊಂದು ಸತ್ತವನಾದಂಥ ಯವನಸ್ಥನನ್ನು ಎಬ್ಬಿಸಿದ್ದು. ಈ ಒಂದು ಘಟನೆಯ ಮೂಲಕ ನಾವು ಕಲಿಯಬೇಕಾದಂಥ ಆತ್ಮಿಕ ಪಾಠಗಳನ್ನು ಈಗ ನಾವು ಕಲಿತುಕೊಳ್ಳೋಣ. ಮೊದಲನೇದಾಗಿ 2 ಪಟ್ಟು ದುಃಖ, ಅಂದರೆ ಡಬಲ್ ಗ್ರೀಫ್. ನಾಯಿನೆಂಬ ಊರಲ್ಲಿ ನಡೆದಂಥ ಈ ಘಟನೆ ವೈದ್ಯನಾದಂಥ ಲೂಕನು ಈ ಒಂದು ಸುವಾರ್ತೆಯಲ್ಲಿ ಬರಿತಾ ಇದ್ದಾನೆ. ನಾಯಿನು ಅಂತ ಹೇಳಿದ್ರೆ ಅದು ಊರಿನ ಹೆಸರು. ಅದರ ಅರ್ಥ ಸೌಂದರ್ಯ ಅಥವಾ ಮನೋಹರ ಎಂಬುದಾಗಿ. ಗಲಿಲಾಯ ಸೀಮೆಯ ಒಂದು ಸಣ್ಣ ಗ್ರಾಮ. ಲೂಕ 7ನೇ ಅಧ್ಯಾಯದಲ್ಲಿ ಕಪೆರ್ನೌಮ್ ಎಂಬ ಸ್ಥಳದಲ್ಲಿ ಶತಾಧಿಪತಿ ಆಳನ್ನು ಸ್ವಸ್ಥಪಡಿಸಿದನು.
ಅಲ್ಲಿಂದ ನಾಯಿನೆಂಬ ಗ್ರಾಮಕ್ಕೆ ಎಷ್ಟು ದೂರ ಆಯಿತು ಗೊತ್ತಾ? 30 ಮೈಲಿ, ಅಂದರೆ 48 ಕಿಲೋಮೀಟರ್ ನಡೆದು ಬರುವಾಗ ಯೇಸುವಿನ ಶಿಷ್ಯರು ಮತ್ತು ಅನೇಕ ಜನರು ಯೇಸುವಿನ ಜೊತೆಯಲ್ಲಿ ನಡೆದು ಹೋದರು. ಊರ ಬಾಗಿಲಿನ ಹತ್ತಿರ ಸತ್ತು ಹೋಗಿದ್ದ ಒಬ್ಬ ಯವನಸ್ಥನನ್ನು ತರುತ್ತಿದ್ದರು. ಹೃದಯ ಮಿಡಿಯುವಂತ ಒಂದು ದೃಶ್ಯ. ಪಾಪ ನೋಡ್ರಿ, ಯವನಸ್ಥ ಮಗನನ್ನು ಕಳೆದುಕೊಂಡ ತಾಯಿಯು ಜೊತೆಗೆ ಹಲವಾರು ಮಂದಿ ಬರ್ತಾ ಇದ್ದರು. ಈ ತಾಯಿ ವಿಧವೆ ಕೂಡ ಆಗಿದ್ದಳು. ಹಾಗೆಂದರೆ ತನಗೆ ಗಂಡನು ಸತ್ತಿದ್ದನು. ನೋಡ್ರಿ, ಕುಟುಂಬದ ಒಂದು ಯಜಮಾನ ಒಂದು ಕುಟುಂಬದಲ್ಲಿ ಮರಣಿಸಿದರೆ ಹೆಂಡತಿ ಅಥವಾ ತಾಯಿ ಆಗಿರುವಂಥ ಈಕೆಗೆ ಎಷ್ಟು ದುಃಖ ಆಗಿರ್ಬೋದು. ಈಗ ಅಂದುಕೊಂಡಳು, ಗಂಡ ಎಲ್ಲ ನೋಡ್ಕೊಳ್ತಾ ಇದ್ದನು, ಮನೆ ಕುಟುಂಬದ ಎಲ್ಲ ಜವಾಬ್ದಾರಿ ತೆಗೆದುಕೊಳ್ತಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಗಂಡನು ಸತ್ತೋಗಿದ್ದು ಎಷ್ಟು ವರ್ಷ ಆಗಿತ್ತೋ ಗೊತ್ತಿಲ್ಲ. ಈಗ ಆಕೆಗಿದ್ದಂಥ ಒಬ್ಬ ಯವನಸ್ಥ ಮಗನು, ಅಬ್ಬಾ ನನಗೆ ಯವನಸ್ಥ ಮಗನಿದ್ದಾನಲ್ಲ, ನನ್ನ ಬಲಗೈ ರೀತಿಯಲ್ಲಿ ಇರ್ತಾನೆ, ನನ್ನ ಕುಟುಂಬವನ್ನು ಕಾಪಾಡ್ತಾನೆ, ನನ್ನನ್ನು ನೋಡ್ಕೊಳ್ತಾನೆ ಎಂಬ ಅನೇಕ ಕನಸುಗಳನ್ನು ಕಟ್ಕೊಂಡಿದ್ದು ಈ ತಾಯಿ. ಅಂದರೆ ಯವನಸ್ಥ ಮಗನಿಗೆ ಮದುವೆ ಮಾಡಿ ಸೊಸೆ ಬರುವಾಗ ಅವರು ಮೂವರು ಚಂದವಾಗಿ ಸಂತೋಷವಾಗಿ ಜೀವಿಸ್ಬೋದು ಎಂಬುದಾಗಿ ಅಂದುಕೊಂಡಿದ್ದಳು. ಇದು ಸರ್ವೇ ಸಾಮಾನ್ಯವಾದಂಥ ಒಂದು ವಿಷಯ ಅಲ್ವಾ ಪ್ರಿಯರೇ? ಪ್ರತಿ ಹೆಣ್ಣು ಮಗಳು ಕೂಡ ಇದೇ ರೀತಿಯಲ್ಲಿ ಆಶೆಯನ್ನು ಇಟ್ಕೊಂಡಿರ್ತಾಳೆ. ಆದರೆ ದುರದೃಷ್ಟವಶಾತ್ ಏನಾಯಿತು, ಈ ಯವನಸ್ಥನು ಸತ್ತು ಹೋದನು ಎಂದು ವಾಕ್ಯದಲ್ಲಿದೆ. ಯವನಸ್ಥ ಮಗನು ಸತ್ತು ಹೋದರೆ ಆ ತಾಯಿಗೆ ದುಃಖ ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಗೊತ್ತಿರುವಂಥ ಒಬ್ಬ ಸಹೋದರಿ ಇದ್ದರು. ಅವರು ತನ್ನ ಯವನಸ್ಥ ಮಗನನ್ನು ಕಳ್ಕೊಂಡು ಬಹಳ ದುಃಖದಲ್ಲಿದ್ದರು. ಎಷ್ಟೋ ವರ್ಷಗಳವರೆಗೂ, ಇನ್ಫ್ಯಾಕ್ಟ್ ಕಡೇ ತನಕ ಅವರು ದುಃಖಿಸ್ತಾನೇ ಇದ್ದರು. ಅದರಿಂದ ಈ ಪ್ರಿಯ ತಾಯಿ ಹೃದಯ ಒಡೆದು ಹೋಗಿತ್ತು. ಅಯ್ಯೋ, ಈ ಕಡೆ ಗಂಡನು ಸತ್ತಿದ್ದನು, ಈಗ ಒಬ್ಬನೇ ಮಗನಾದ ಯವನಸ್ಥ ಮಗನು, ಅದು ಅವನಿಗೆ ಕಾಯಿಲೆ ಬಂದಿತ್ತ ಅಥವಾ ಸ್ವಸ್ಥನಾಗಿದ್ದನ ಅಥವಾ ಒಂದು ಆಕಸ್ಮಿಕವಾಗಿ ಸತ್ತನ, ಅಪಘಾತದಲ್ಲಿ ಸತ್ತನ, ಏನೂ ಗೊತ್ತಿಲ್ಲ. ಸತ್ಯವೇದ ಹೇಳುತ್ತದೆ, ಇವನು ಒಬ್ಬನೇ ಮಗನಾಗಿದ್ದನು, ಇವನು ಕೂಡ ಸತ್ತು ಹೋದನು ಎಂಬುದಾಗಿ. ವಿಧವೆತನದಲ್ಲಿರುವಾಗ ದುಃಖದ ಮೇಲೆ ದುಃಖ ಬರುವಾಗ ಎಷ್ಟು ಆ ದೃಶ್ಯ ನಾವು ಆಲೋಚನೆ ಮಾಡುವುದಾದರೆ ಮನಸ್ಸಿಗೆ ಬಹಳ ದುಃಖವನ್ನು ತರುವಂಥದ್ದು ಅಲ್ವಾ ಪ್ರಿಯರೇ? ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಅನೇಕರ ಜೀವಿತದಲ್ಲಿ ಒಂದೊಂದು ಸಾರಿ ಸಮಸ್ಯೆಯ ಮೇಲೆ ಸಮಸ್ಯೆ ಬರುವುದುಂಟು, ಮತ್ತು ದುಃಖದ ಮೇಲೆ ದುಃಖ ಆಗುವುದುಂಟು. ಅದನ್ನು ತಡ್ಕೊಳ್ಳಿಕ್ಕೆ ಶಕ್ತಿನೇ ಇಲ್ಲದೆ ಹೋಗ್ಬೋದು. ಅದರಿಂದ ಈ ಪ್ರಿಯ ತಾಯಿಯಲ್ಲಿ ನೋಡುವಾಗ ಡಬಲ್ ಗ್ರೀಫ್, ಅಂದರೆ 2 ಪಟ್ಟು ದುಃಖ ಈ ಒಂದು ತಾಯಿ ಅನುಭವಿಸ್ತಾ ಇದ್ದಾಳೆ. ಒಂದು ಕಡೆ ವಿಧವೆ ಆಗಿದ್ದಾಳೆ, ಇನ್ನೊಂದು ಕಡೆ ಮಗನನ್ನು ಕಳ್ಕೊಂಡು ಹಂಬಲಿಸ್ತಾ ಇದ್ದಾಳೆ, ಮತ್ತೆ ಜೋರಾಗಿ ಅಳುತ್ತಿರಬಹುದು. ಅಯ್ಯೋ, ನನ್ನ ನಿರೀಕ್ಷೆ ಇಲ್ಲವಲ್ಲ, ಇನ್ನು ನಾನು ಯಾಕೆ ಜೀವಿಸಬೇಕು, ನಾನು ಹೇಗೆ ತಾನೇ ಮುಂದೆ ಬಾಳ್ವೆ ಮಾಡಲಿ, ಯಾರಿಗಾಗಿ ಜೀವಿಸಬೇಕು ಎಂಬುದಾಗಿ ಈ ತಾಯಿ ಬಹು ವ್ಯಥೆಯಿಂದ ಇರುವಂಥ ವಿಚಾರ ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಕೀರ್ತನೆ 27:10 ತಂದೆ ತಾಯಿ ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ನೋಡಿದ್ರ, ದುಃಖ ಸಾಗರದಲ್ಲಿ ಎಷ್ಟೇ ಇರುವುದಾದರೂ ತಂದೆ ತಾಯಿಯಂದಿರು ಇಲ್ಲದಿರುವಂಥ ಅನಾಥರಿಗೆ ಆತನೇ ಅನಾಥ ರಕ್ಷಕ, ಕೈ ಬಿಡದಂಥ ದೇವರು, ವಿಧವೆಯರನ್ನು ಪೋಷಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಇಂಥ ದುಃಖದ ಒಂದು ಸ್ಥಿತಿಯಲ್ಲಿ ಯೇಸು ಸ್ವಾಮಿಯಲ್ಲಿ ಬರುವಂಥ ವಿಚಾರ ನಾವು ನೋಡ್ತೇವೆ. ಅದರಿಂದ ಮೊದಲನೇದಾಗಿ ನಾವೇನು ನೋಡಿದ್ವು? 2 ಪಟ್ಟು ದುಃಖ. ಈಗ ಎರಡನೇ ವಿಷಯಕ್ಕೆ ಬರೋಣ. ಯೇಸು ಕನಿಕರಿಸಿದನು. ಜೀಸಸ್ ಹ್ಯಾಡ್ ಕಂಪ್ಯಾಷನ್ ಎಂಬುದಾಗಿ ನೋಡ್ತೇವೆ. ಇದೇ ಲೂಕನ ಸುವಾರ್ತೆ ನಾನು ಈಗ ಓದಿದ ರೀತಿಯಲ್ಲಿ 7ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡ್ರಿ, ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ. ಯೇಸು ಸ್ವಾಮಿ ನೋಡಿದನು ಎಂಬುದಾಗಿ ನೋಡ್ತೇವೆ. ಅವರ್ ಗಾಡ್ ಇಸ್ ಗಾಡ್ ಹೂ ಸೀಸ್ ಎವ್ರಿಥಿಂಗ್. ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ,
ಪರಲೋಕದಲ್ಲಿ ಇರುವುದಾದರೂ ಭೂಲೋಕದ ಎಲ್ಲ ಜನರನ್ನು ನೋಡುವಾತನಾಗಿದ್ದಾನೆ, ದೃಷ್ಟಿಸುವವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನೀವೊಂದು ವೇಳೆ ನಿರಾಶೆಯಲ್ಲಿರ್ಬೋದು. ನನ್ನನ್ನು ಯಾರು ನೋಡ್ತಾ ಇಲ್ಲ, ನನ್ನ ಸ್ವರ ಯಾರಿಗೂ ಕೇಳಿಸ್ತಾ ಇಲ್ಲ, ಅಯ್ಯೋ ನಾನು ಕೈ ಬಿಡಲ್ಪಟ್ಟವರು ಎಂಬುದಾಗಿ ಹಂಬಲಿಸ್ತಿದ್ದೀರಾ? ಯೇಸು ಸ್ವಾಮಿ ಕನಿಕರದಿಂದ ನಿಮ್ಮನ್ನು ನೋಡ್ತಾ ಇದ್ದಾನೆ. ಹಿ ವಾಸ್ ಆಲ್ವೇಸ್ ಮೂವ್ಡ್ ವಿತ್ ಕಂಪ್ಯಾಷನ್ ಎಂಬುದಾಗಿ ಅನೇಕ ವಚನಗಳು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನದಲ್ಲಿ ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು 5,000 ಜನರಿಗೆ ಯೇಸು ಸ್ವಾಮಿ ಊಟ ಕೊಟ್ಟನು. ನೋಡಿದ್ರ ವಾಕ್ಯ ಹೇಳ್ತದೆ 5,000 ಬರೀ ಗಂಡಸರಿದ್ರಂತೆ. ಇನ್ನು ಹೆಣ್ಣುಮಕ್ಕಳು ಮತ್ತು ಸ್ತ್ರೀಯರು ಎಷ್ಟೆಷ್ಟು ಮಕ್ಕಳಿದ್ರೋ ಗೊತ್ತಿಲ್ಲ. ಅದರಿಂದ ಬರೀ ಕೇವಲ ಗಂಡಸರ ಸಂಖ್ಯೆ ಮಾತ್ರ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಕನಿಕರ ತೋರಿಸಿದನು. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಕನಿಕರ ತೋರಿಸ್ತಾ ಇದ್ದಾನೆ. ಆತನು ಕೃಪೆಯುಳ್ಳಂಥ ದೇವರೆಂಬುದಾಗಿ ನೋಡ್ತೇವೆ. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 18ನೇ ವಚನದಲ್ಲಿ ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೇಸುವು ತನ್ನ ಮಕ್ಕಳನ್ನು ಕನಿಕರಿಸುತ್ತಾನೆ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ನೀವು ನೊಂದು ಕುಟುಂಬದಲ್ಲಿ ಅಥವಾ ಆಫೀಸ್ನಲ್ಲಿ ನಿಮ್ಮ ಜೊತೆ ಕೆಲಸದವರ ಮಧ್ಯದಲ್ಲಿ ಯಾರು ನಿಮಗೆ ಕನಿಕರ ತೋರಿಸೋದಿಲ್ವಾ? ನೀವು ಕಾಲೇಜಿಗೆ ಹೋಗ್ತಿರ್ಬೋದು, ಮಕ್ಕಳು ಶಾಲೆಗೆ ಹೋಗ್ತಿರ್ಬೋದು, ಬಹುಶಃ ಒಂದೊಂದು ಸಾರಿ ಕ್ಲಾಸಲ್ಲಿರುವಂಥವರು ಕೂಡ ಸ್ವಲ್ಪ ಕೂಡ ಕನಿಕರ ತೋರಿಸೋದಿಲ್ಲ. ಆದರೆ ಯೇಸು ಸ್ವಾಮಿ ಕನಿಕರ ಉಳ್ಳಂಥ ದೇವರು, ಕನಿಕರವನ್ನು ತೋರಿಸ್ತಾನೆ. 3ನೇ ವಿಷಯ ನಾವು ನೋಡೋಣ, ಅಳಬೇಡ, ಡೋಂಟ್ ಕ್ರೈ. ಯೇಸು ಸ್ವಾಮಿ ಎಂಥ ಮಧುರವಾದಂಥ ಒಂದು ಮಾತನ್ನು, ಸಮಯಕ್ಕೆ ಸರಿಯಾದಂಥ ಒಂದು ಮಾತನ್ನು ಹೇಳುವಂಥದ್ದು ಇಲ್ಲಿ ನೋಡ್ತಾ ಇದ್ದೇವೆ. 14ನೇ ವಚನದಲ್ಲಿ ಅಳಬೇಡ ಎಂದು ಆಕೆಗೆ ಹೇಳಿದರು. ಯೇಸು ಸ್ವಾಮಿ ಬರೀ ನೋಡಿಬಿಟ್ಟು ಪಾಪ ಹೀಗಾಗಬಾರ್ದಿತ್ತು ಅಂತ ಹೇಳಿ ಮುಂದೆ ಹೊರಟೋಗ್ಲಿಲ್ಲ ಅಲ್ವಾ ಪ್ರಿಯರೇ? ಅನೇಕರು ಹಾಗೆ ಮಾಡ್ತಾರಲ್ಲ, ಅಯ್ಯೋ ಈ ಕಷ್ಟ ಅವ್ರಿಗೆ ಬರಬಾರ್ದಿತ್ತು, ಇಂಥ ಸಮಸ್ಯೆ ಅವ್ರಿಗೆ ಬರಬಾರ್ದಿತ್ತು, ಅಯ್ಯೋ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟು ನೋವನ್ನು ಅನುಭವಿಸ್ತಿದ್ದಾರೆ, ಎಂಥ ರೋಗದಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಸುಮ್ಮನೆ ಬಾಯಿ ಮಾತಿನಿಂದ ಅವ್ರಿಗೆ ಸಂತಾಪ ತೋರಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಅಳಬೇಡ ಎಂಬುದಾಗಿ ಹೇಳುವಾಗ ಬರೀ ಬಾಯಿ ಮಾತಿನಿಂದ ಹೇಳ್ತಿಲ್ಲ ಪ್ರಿಯರೇ, ಆತನು ನಿಜವಾಗಿಯೂ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀವು ಕಣ್ಣೀರು ಬಿಡ್ತಾ ಇದ್ದೀರಾ? ಅಯ್ಯೋ ನನ್ನ ಕಣ್ಣೀರನ್ನು ಯಾರು ಒರೆಸ್ತಾರಪ್ಪ, ನನಗೆ ಸಮಾಧಾನ ಯಾರು ಹೇಳ್ತಾರೆ ಎಂಬುದಾಗಿ ದಿಕ್ಕು ಕಾಣದೇ ಇದ್ದೀರಾ ಪ್ರಿಯರೇ? ನೀವು ಸಹೋದರ ಸಹೋದರಿಯರಾಗಿರ್ಬೋದು, ಕುಟುಂಬದ ಸಮಸ್ಯೆಗಳು ಅಥವಾ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಸಮಸ್ಯೆಗಳಿರಬಹುದು, ಅಥವಾ ವ್ಯಕ್ತಿಗತವಾಗಿ ಏನೇನು ಸಮಸ್ಯೆ ಎದುರ್ಕೊಳ್ತಿದ್ದೀರೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಬರೀ ಕನಿಕರ ತೋರಿಸುವುದಷ್ಟೇ ಅಲ್ಲದೆ ನಿಮ್ಮ ಕಣ್ಣೀರನ್ನು ಒರೆಸುವ ಕರ್ತನಾಗಿದ್ದಾನೆ. ಅನೇಕ ಸಾರಿ ಕುಟುಂಬದಲ್ಲಿಯೋ ಅಥವಾ ನೆಂಟರಿಷ್ಟರ ಮಧ್ಯದಲ್ಲಿಯೋ ನೆರೆಹೊರೆಯ ಮಧ್ಯದಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಅಲ್ಲಿ ಸಮಸ್ಯೆಯಾಗೇ ಉಳಿತದೆ, ಪರಿಹಾರ ಇರುವುದಿಲ್ಲ. ಆಗ ಇಲ್ಲಿ ಗೋಳಾಡುವಂಥ ಈ ತಾಯಿಯನ್ನು ನೋಡುವಾಗ ಅಯ್ಯೋ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಹಾಗೆ ಮುಂದಕ್ಕೆ ಹೋಗಲಿಲ್ಲ, ಅಲ್ಲೇ ನಿಂತನು. ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಸ್ಟುಡ್ ದೇರ್. ನೋಡ್ತೇವೆ ಯೇಸು ಸ್ವಾಮಿಯಲ್ಲಿ ನಿಂತನು, ನಿಂತು ನೋಡಿ ಮಾತನಾಡಿದನು. ಅವರ್ ಕ್ರಿಯೇಟರ್ ಸ್ಟಾಪ್ಡ್. He looked at that woman who was crying and then he spoke. ಎಂಥ ಒಂದು ಒಳ್ಳೆ ಮಾತು, ಅಳಬೇಡ ಎಂಬುದಾಗಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ತಾನು ಕೂಡ ಕಣ್ಣೀರು ಬಿಟ್ಟವನೆಂಬುದಾಗಿ ನೋಡ್ತೇವೆ. ಲಾಜರನು ಸತ್ತಾಗ ಬೈಬಲಲ್ಲಿ ಹೇಳುತ್ತೆ, ಯೋಹಾನನ ಸುವಾರ್ತೆಯಲ್ಲಿ ಯೇಸು ಕಣ್ಣೀರು ಬಿಟ್ಟನು ಎಂಬುದಾಗಿ. ಜೀಸಸ್ ವೆಪ್ಟ್. ಇದೇ ಸತ್ಯವೇದದಲ್ಲಿ ಬಹಳ ಚಿಕ್ಕದಾದಂಥ ಒಂದು ವಾಕ್ಯ. ಯೇಸು ಸ್ವಾಮಿ ಕಣ್ಣೀರಿಟ್ಟನು. ಯಾಕೆಂದರೆ ಆತನು ಕೂಡ ಕಷ್ಟದಲ್ಲಿರುವಂಥವರನ್ನು, ನೋವು ಬಾಧೆಯಲ್ಲಿರುವಂಥವರನ್ನು ಕುರಿತು ಅನುತಾಪ ಹೊಂದಿರುವ ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿದ್ದರಿಂದ ಆತನು ಕೂಡ ಅತ್ತನು ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ಕಣ್ಣೀರಿಟ್ಟನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ.
ಮತ್ತೆ 3ನೇ ಸತಿ ನಾವು ನೋಡುವಾಗ ಮಗ್ದಲದ ಮರಿಯಳು ಅಳ್ತಾ ಇರ್ತಾಳೆ. ಸಮಾಧಿಯ ಬಳಿಗೆ ಬಂದು, ಅಯ್ಯೋ ನನ್ನ ಸ್ವಾಮಿನ ಯಾರೋ ತಗೊಂಡು ಹೋಗಿದ್ದಾರಪ್ಪ, ಸಮಾಧಿ ಎಲ್ಲ ಖಾಲಿ ಇದೆಯಲ್ಲ ಅಂತ ಅಳ್ತಾ ಇರುವಾಗ, ಮರಿಯಳೇ ಅಳಬೇಡ ಎಂಬುದಾಗಿ ಹೇಳಿ ಆಕೆಗೆ ಕೂಡ ಸಮಾಧಾನ ಪಡಿಸಿದಂಥ ಯೇಸು. ಎಷ್ಟು ಚಂದವಾದಂಥ ಮಾತಲ್ಲ. ಅದಕ್ಕೆ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 4ನೇ ವಚನದಲ್ಲಿ, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ದೇವರು ತಾನೇ ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಪ್ರಿಯರೇ, ನೀವು ಧೈರ್ಯದಿಂದ ಇರಿ. 4ನೇದಾಗಿ ನಾವು ನೋಡುವಾಗ ಯೇಸು ಅದ್ಭುತ ಮಾಡಿದನು. ಜೀಸಸ್ ಪರ್ಫಾರ್ಮ್ ಅ ಮಿರಕಲ್ ಎಂಬುದಾಗಿ ನೋಡ್ತೇವೆ. ಯೇಸು ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಿ, ಯವನಸ್ಥನೇ ಏಳು ಎಂದು ಆಜ್ಞಾಪಿಸುತ್ತಾನೆ. ಇಲ್ಲಿ ಅರಣ್ಯಕಾಂಡ 19ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೇವೆ, ಸತ್ತ ಶವವನ್ನು ಮುಟ್ಟಿದರೆ ಅಪವಿತ್ರರಾಗುತ್ತಾರೆ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಒಂದು ನಿಯಮ ಉಂಟು, ಆಜ್ಞೆ ಉಂಟು. ಆದರೆ ಯೇಸು ಸ್ವಾಮಿ ಇಲ್ಲಿ ಸತ್ತ ಹೆಣವನ್ನು ಮುಟ್ಲಿಲ್ಲ. ಚಟ್ಟದ ಬಳಿ ಹೋಗಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ರಿ, ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಏನು ಹೇಳಿದ್ರು? ಯವನಸ್ಥನೇ ಏಳು. ಯೇಸು ಸ್ವಾಮಿಯ ಪ್ರಸನ್ನತೆಯಲ್ಲಿ ಸಾವು ಇರುವುದಿಲ್ಲ, ಮರಣವು ಇರುವುದಿಲ್ಲ. ಯಾಕೆ? ಯೇಸು ಕ್ರಿಸ್ತನು ತಾನೇ ಜೀವವಾಗಿದ್ದಾನೆ. ಯೇಸು ಕ್ರಿಸ್ತನು ತಾನೇ ಪುನರುತ್ಥಾನ ಆಗಿದ್ದಾನೆ ಪ್ರಿಯರೇ. ಸೊ ದೇರ್ ಇಸ್ ನೋ ಫ್ಯೂನರಲ್ ಸರ್ವಿಸ್ ಇನ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲಿಯೂ ಸಮಾಧಿಯ ಕಾರ್ಯಕ್ರಮ ಇಲ್ಲವೇ ಇಲ್ಲ. ಎಲ್ಲಿ ಯೇಸು ಇರುತ್ತಾರೋ ಅಲ್ಲಿ ಜೀವ ಇರುತ್ತೆ, ಅಲ್ಲಿ ಪುನರುತ್ಥಾನ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯವನಸ್ಥನ ಬಳಿಗೆ ಬರುವಾಗ, ಆಗ ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಎಂಥ ಸುಂದರವಾದಂಥ ಒಂದು ವಿಷಯ, ಅದ್ಭುತವಾದಂಥ ವಿಷಯ. ಜನರೆಲ್ಲರೂ ಅಳ್ತಾ ಇದ್ದಾರೆ, ಆ ತಾಯಿ ಅಳ್ತಿದ್ದಾಳೆ. ಕಣ್ಣು ಮುಂದೆನೆ ಯವನಸ್ಥನೇ ಏಳು ಎಂಬುದಾಗಿ ಹೇಳಿದರು. ಯಾಯಿರನ ಮಗಳನ್ನು ಕೈ ಹಿಡಿದು ಎತ್ತಿ ಆಕೆಯನ್ನು ಎಬ್ಬಿಸಿದನು. ಲಾಜರನೇ ಹೊರಗೆ ಬಾ ಎಂಬುದಾಗಿ ಆಜ್ಞಾಪಿಸಿದನು. ಯಾಕೆಂದರೆ ಸಾವು ಮರಣ ಯೇಸುವಿನ ಸನ್ನಿಧಾನದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಯೇಸು ಕ್ರಿಸ್ತನು ಮರಣವನ್ನು ಅನುಭವಿಸಿದನು ತಾನು ಕಲ್ವಾರಿ ಶಿಲುಬೆ ಮೇಲೆ. ಯಾಕೆ? ನಿಮ್ಮನ್ನು ಪ್ರೀತಿ ಮಾಡುವುದರಿಂದ, ನನ್ನನ್ನು ಪ್ರೀತಿ ಮಾಡುವುದರಿಂದ, ನಮ್ಮೆಲ್ಲರ ಪಾಪಗಳನ್ನು ತೊಳೆಯಲು ಯೇಸು ಸ್ವಾಮಿ ಮರಣವನ್ನು ಅನುಭವಿಸಿದನು. ಆದರೆ ಅಷ್ಟೇ ಅಲ್ಲ, ತಾನು ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದನು. ಹಲ್ಲೇಲೂಯ! ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ. ಈ ಒಂದು ಅದ್ಭುತವನ್ನು ನೋಡುವಾಗ ಯೇಸು ಕ್ರಿಸ್ತನು ಮರಣದ ಮೇಲೆ ಜಯ ಹೊಂದುವಂಥ ವಿಚಾರ ನೋಡ್ತೇವೆ. ಅಷ್ಟೇ ಅಲ್ಲ, ಸೃಷ್ಟಿ ಮೇಲೆ ತನ್ನ ಅಧಿಕಾರವನ್ನು ತೋರಿಸ್ತಾ ಇದ್ದಾನೆ. ಯಾವಾಗ ಸಮುದ್ರವು ಅಲ್ಲಕಲ್ಲೋಲವಾಗುವಾಗ, ಸಮುದ್ರವೇ ಮೊರೆಯಬೇಡ, ಶಾಂತವಾಗಿರು, ಬಿ ಸ್ಟಿಲ್ ಎಂಬುದಾಗಿ ಆಜ್ಞಾಪಿಸುವಾಗ, ಪ್ರಕೃತಿ ಕೂಡ ದೇವರ ಮಾತಿಗೆ, ಯೇಸುವಿನ ಮಾತಿಗೆ ಒಳಗಾಗುತ್ತದೆ. ಅಂಜೂರ ಮರ ಒಣಗಿ ಹೋಗಲಿ ಎಂಬುದಾಗಿ ಹೇಳುವಾಗ ಆ ಅಂಜೂರ ಮರವು ಒಣಗಿ ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಜೀಸಸ್ ಈಸ್ ಲಾರ್ಡ್ ಆಫ್ ಆಲ್. ಯೇಸುವು ಎಲ್ಲದರ ಮೇಲೆ ಕರ್ತನಾಗಿದ್ದಾನೆ, ಆತನು ಒಡೆಯನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಂಥ ಒಂದು ದೊಡ್ಡ ನಿರೀಕ್ಷೆ ಕೊಟ್ಟಿದ್ದಾರೆ ನೋಡಿದ್ರ. ಯೇಸು ಯಾವಾಗಲೂ ತಾನು ಪುನರುತ್ಥಾನ ಹೊಂದಿರುವಾಗ, ತನ್ನ ಪುನರುತ್ಥಾನದ ಶಕ್ತಿ ಇರುವುದರಿಂದ ಕ್ರಿಸ್ತನಲ್ಲಿ ಸತ್ತಂಥವರು, ಕ್ರಿಸ್ತನಲ್ಲಿ ಮೃತಿ ಹೊಂದಂಥವರು ಅವರು ಎದ್ದೇಳುತ್ತಾರೆ. ಹೌದು, ಯೇಸು ಸ್ವಾಮಿ ಮತ್ತೆ ಬರಲಿದ್ದಾನೆ, 2ನೇ ಸಾರಿ ಬರಲಿದ್ದಾನೆ. ಆತನ ಮಧ್ಯಾಕಾಶಕ್ಕೆ ಬರುವಾಗ, ಆಜ್ಞಾ ಘೋಷದೊಡನೆ ಬರುವಾಗ, ತುತ್ತೂರಿಯ ಶಬ್ದದೊಡನೆ ಬರುವಾಗ, ಕ್ರಿಸ್ತನಲ್ಲಿ ಸತ್ತವರು ಮೊದಲನೇದಾಗಿ ಎದ್ದು ಬರ್ತಾರೆ. ಅನಂತರ ಬದುಕಿರುವವರು ಎತ್ತಲ್ಪಡ್ತಾರೆ ಎಂಬುದಾಗಿ ನೋಡ್ತೇವೆ. ಯಾಕೆಂದರೆ ಯೇಸುವಿನ ಸನ್ನಿಧಾನದಲ್ಲಿ ಮರಣ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. 5ನೇದಾಗಿ, ಜನರು ದೇವರನ್ನು ಕೊಂಡಾಡಿದರು, ಎಲ್ಲ ಪ್ರಾಂತ್ಯದಲ್ಲಿ ಹಬ್ಬಿತು ಎಂಬುದಾಗಿ ನೋಡ್ತೇವೆ. ಸೊ ಪೀಪಲ್ ಪ್ರೇಸ್ಡ್ ಗಾಡ್ ಆ್ಯಂಡ್ ದ ನ್ಯೂಸ್ ಸ್ಪ್ರೆಡ್ ಎವ್ರಿವೇರ್ ಎಂಬುದಾಗಿ ನೋಡ್ತೇವೆ. ಪ್ರಿಯ ಮಿತ್ರರೇ, ಇಷ್ಟೊಂದು ದೊಡ್ಡ ಜೀವಕರವಾದ ನಿರೀಕ್ಷೆಯನ್ನು ಕೊಟ್ಟು ದೇವರಿಗೆ ನಾವು ವಂದನೆಯನ್ನು ಹೇಳ್ತೇವಾ? ಥ್ಯಾಂಕ್ ಯು ಹೇಳ್ತಿದ್ದೀವ? ನೋಡ್ರಿ, ಎಷ್ಟು ದೊಡ್ಡ ಅದ್ಭುತವನ್ನು ಮಾಡಿದ್ದಾರೆ ಯೇಸು ಸ್ವಾಮಿ. ಮಹಾಪ್ರವಾದಿ ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವರಾದರು.
ಅನೇಕ ಸಾರಿ ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ಸ್ವೀಕರಿಸಿಕೊಳ್ಳುವಾಗ ಧನ್ಯತೆಯನ್ನು ಹೇಳದೆ ಮರ್ತು ಹೋಗುವಂಥ ಜನರು ಬಹಳಷ್ಟು ಇದ್ದಾರೆ. ಆ ಗುಂಪಿನಲ್ಲಿ ನೀವು ಕೂಡ ಇರಬಾರದು ಪ್ರಿಯರೇ, ನಾನು ಕೂಡ ಇರಬಾರದು. ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮತ್ತು ಬಾಯಿ ತೆರೆದು ಆತನು ಮಾಡಿದಂಥ ಅದ್ಭುತಗಳನ್ನು ಇತರರಿಗೆ ಕೂಡ ನಾವು ಹೇಳಬೇಕು. ಆದ್ದರಿಂದ ಪ್ರಿಯರೇ, ನೀವು ಇವತ್ತು ವಾಕ್ಯಗಳನ್ನು ಕೇಳ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಕುರಿತು ನೀವು ಎಷ್ಟು ಜನಕ್ಕೆ ಬಾಯಿ ತೆರೆದು ಸಾಕ್ಷಿ ಹೇಳಿದ್ದೀರಿ? ಯೇಸು ಕ್ರಿಸ್ತನ ನಿಜವಾದಂಥ ದೇವರು, ಆತನೇ ಸತ್ಯ ದೇವರು, ಆತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ನಮ್ಮೆಲ್ಲರಿಗೆ ನಿತ್ಯ ಜೀವ ಕೊಡುವುದಕ್ಕೆ ಈ ಲೋಕದಲ್ಲಿ ಜನಿಸಿದನು ಎಂಬುದಾಗಿ ಹೇಳಿದ್ದೀರಾ? ಮತ್ತೆ ಯೇಸು ಸ್ವಾಮಿ ಮತ್ತೆ ಬರ್ತಿದ್ದಾರೆ ಎಂಬುದಾಗಿ ಆ ಎರಡನೇ ಬರೋಣವನ್ನು ಕುರಿತು ನೀವು ಹೇಳ್ತಾ ಇದ್ದೀರಾ? ದೇವರು ಈ ಅದ್ಭುತದ ಮೂಲಕ ನೀವು ಕೂಡ ಕ್ರಿಸ್ತನ ವಿಚಾರವಾಗಿ ಅನೇಕರಿಗೆ ಹೇಳಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಬನ್ನಿ ಮತ್ತೊಮ್ಮೆ ನಾವು ಕಲಿತಂಥ 5 ವಿಷಯಗಳನ್ನು ಈಗ ಮೆಲುಕು ಹಾಕೋಣ. ಮೊಟ್ಟ ಮೊದಲನೇದಾಗಿ 2 ಪಟ್ಟು ದುಃಖ, ಡಬಲ್ ಗ್ರೀಫ್. ಎರಡನೇದಾಗಿ ಯೇಸು ಕನಿಕರಿಸಿದನು, ಜೀಸಸ್ ಹ್ಯಾಡ್ ಕಂಪ್ಯಾಷನ್. ಮೂರನೇದಾಗಿ ಅಳಬೇಡ, ಡೋಂಟ್ ಕ್ರೈ. ನಾಲ್ಕನೇದಾಗಿ ಯೇಸು ಅದ್ಭುತ ಮಾಡಿದ್ದನು, ಜೀಸಸ್ ಪರ್ಫಾರ್ಮ್ಡ್ ಅ ಮಿರಕಲ್. ಐದನೇದಾಗಿ ಜನರು ದೇವರನ್ನು ಕೊಂಡಾಡಿದರು, ಎಲ್ಲ ಪ್ರಾಂತ್ಯಗಳಲ್ಲಿ ಹಬ್ಬಿತು. ಪೀಪಲ್ ಪ್ರೇಸ್ಡ್ ಗಾಡ್ ಆ್ಯಂಡ್ ದ ನ್ಯೂಸ್ ಸ್ಪ್ರೆಡ್ ಎವ್ರಿವೇರ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸಬಹುದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೈಸ್ ದಿ ಲಾರ್ಡ್.